ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ವಿಡಿಯೋವನ್ನು ಮೊದಲು ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗೌರಿ ಮತ್ತು ವಿವೇಕ್ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ಏನಪ್ಪ ಮಾಡೋದು, ಈಗ ಗೌರಿಗೆ ಬೇರೆ ಕೈ ಹೇಟ್ ಮಾಡ್ಕೊಬಿಟ್ಟಿದ್ದೀನಿ, ಇವಳು ನೋಡಿದ್ರೆ ಇಷ್ಟೊಂದು ಆಟ ಆಡಿಸ್ತಿದ್ದಾಳಲ್ಲ ನನ್ನ ಅಂತ ಯೋಚನೆ ಮಾಡ್ತಿರ್ತಾನೆ ವಿವೇಕ್. ಈ ಕಡೆಗೆ ವಿವೇಕು ಮತ್ತು ಅವರ ಚಿಕ್ಕಮ್ಮ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ನೀನು ಏನು ಅಂದ್ಕೊಂಡಿದ್ಯಾ ಗೌರಿನ ಅಂತ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ ಅಂತ. ಅದಕ್ಕೆ ವಿವೇಕ್ ಕೂಡ ಚಿಕ್ಕಮ್ಮ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನನ್ನ ಪಾರ್ಟಲ್ಲೂ ಸ್ವಲ್ಪ ವಿವಲಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಏನು ಯೋಚನೆ ಮಾಡೋದು, ನೀನು ಯಾವಾಗಲೂ ಅವಳಿಗೆ ನೋವು ಕೊಡ್ತಾ ಇದ್ದೀಯಾ, ಅವಳು ಎಲ್ಲರನ್ನೂ ಬಿಟ್ಬಿಟ್ಟು ಬಂದಿದ್ದಾಳೆ ತಾನೇ ಅಂತ. ಹೌದು ಚಿಕ್ಕಮ್ಮ, ಅವಳು ಎಲ್ಲರನ್ನೂ ಬಿಟ್ಬಿಟ್ಟು ನಾಟಕ ಆಡ್ಕೊಂಡು ನನ್ನ ಜೊತೆ ಬಂದಿದ್ದಾಳೆ. ಅವಳು ಇಲ್ಲಿ ಬಂದಿರೋದು ಆ ನಾಟಕ ಆಡಿಕೊಂಡು ಇಲ್ಲಿ ಬಂದು ಹೋಗಿರೋದು ಅಷ್ಟೇ, ಇವಳೇನು ಈ ಮನೆಯವಳಲ್ವಲ್ಲ ಅಂತ ಹೇಳೇ ಬಿಡ್ತಾನೆ. ಅದಕ್ಕೆ ಅವ್ರ ಚಿಕ್ಕಮ್ಮ ಕೇಳ್ತಾರೆ, ಹಾಗಾದರೆ ನಾನು ಈ ಮನೆಯವಳಲ್ಲ, ನಾನು ಸೊಸೆಯಾಗಿ ತಾನೇ ಬಂದಿದ್ದು, ನಾನು ನಿನ್ನ ಚಿಕ್ಕಮ್ಮನೇ ಅಲ್ವಲ್ಲ ಅಂತ ಹೇಳೇ ಬಿಡ್ತಾಳೆ. ಅದಕ್ಕೆ ಈ ಥರ ಎಲ್ಲ ಮಾತಾಡಬೇಡಿ ಚಿಕ್ಕಮ್ಮ, ನೀವು ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ಅವಳು ನಾಟಕ ಆಡ್ಕೊಂಡು ಇರೋಳಿಗೆ ನೀವು ಸಪೋರ್ಟ್ ಮಾಡ್ತೀರಾ, ನನಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಸಪೋರ್ಟ್ ಮಾಡೋದಲ್ಲಪ್ಪ ದೊಡ್ಡ ವಿಷಯ, ನಿಮಗೆ ಈ ಮನೇಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ಆದರೆ ಗೌರಿಗೆ ಯಾರೂ ಇಲ್ಲ. ಆ ಗೌರಿ ಬಗ್ಗೆ ನೀನು ಏನು ಅಂದ್ಕೊಂಡಿದ್ಯಾ, ಗೌರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೇ, ಆದರೆ ಈ ಮನೆಗೆ ಯಾವ ಥರ ಸೊಸೆಯಾಗಿರಬೇಕು ಆ ಥರ ಇದ್ದಾಳೆ ಕಣಪ್ಪ ಅಂತ ಹೇಳೇ ಬಿಡ್ತಾರೆ. ಸರಿ ಅಂದ್ಕೊಂಡು ಅವರಿಬ್ಬರು ಮಾತುಕತೆ ಮಾತಾಡ್ತಿರ್ತಾರೆ. ಈ ಕಡೆಗೆ ಸರಿತಾ ಫುಲ್ಲು ಟೆನ್ಷನ್ ಆಗಿರ್ತಾಳೆ. ಈ ಅನಿಕೇತ್ನ ನಾನು ಯಾವ ಥರ ನಂಬೋದು ಅಂತ ನಂಗೆ ಗೊತ್ತಾಗ್ತಿಲ್ಲ, ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅರುಂಧತಿ ಫೋನ್ ಮಾಡ್ತಾಳೆ. ಅರುಂಧತಿ ಫೋನ್ ಮಾಡಿಬಿಟ್ಟು ಈಗ ಡೇಟು ಮುಹೂರ್ತ ಎಲ್ಲ ಹಾಕಿಸ್ತಾ ಆದಷ್ಟು ಬೇಗ ಇವೆಲ್ಲ ಮಾಡು ಅಂತ ಹೇಳ್ತಾರೆ. ಮಾಡೋಣ, ಸ್ವಲ್ಪ ತಾಡು, ಇಲ್ಲ ಈ 8 ದಿನ ಆದಮೇಲೆ ಈ ಡೇಟು ಮತ್ತು ಈ ಮುಹೂರ್ತ ಎಲ್ಲ ಮೀರೋಗುತ್ತಂತೆ, ಅಂದರೆ ಒಳ್ಳೆ ಶುಭ ಕಾರ್ಯಗಳಿಗೆ ಟೈಮೇ ಇಲ್ವಂತೆ, ಬೇಗ ಹಾಕಿಸು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಕಾಲ್ ಕಟ್ ಮಾಡಾದ್ಮೇಲೆ ಯೋಚನೆ ಮಾಡ್ತಿರ್ತಾಳೆ, ಈ ಅನಿಕೇತ್ನ ಯಾವ ಥರ ನಂಬೋದು, ನನಗೆ ಅನಿಕೇತ್ಗೆ ನನ್ನ ಫ್ರೆಂಡ್ ಮಗಳನ್ನ ಕೊಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಆದರೆ ಏನು ಮಾಡೋದು, ಅವಳು ಈಗಲೇ ಎಲ್ಲರಿಗೂ ಒಳ್ಳೆ ಮಗಳು ನನ್ನ ದ್ವೇಷಿಸ್ತಾರೆ ಅಂತ ಯೋಚನೆ ಮಾಡ್ತಿದ್ದಾಳಲ್ಲ ಈ ಅನಿಕೇತ್ ಅವ್ರ ಅಮ್ಮ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆವಾಗ ಅವ್ರ ಗಂಡ ಹೇಳ್ತಾರೆ, ನೋಡು ಗೌರಿ ಅಂದರೆ ನಮ್ಮನೆ ಸೊಸೆ, ಅವಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು, ಆದರೆ ಈ ಮನೆಗೆ ಯಾವ ಥರ ತಕ್ಕನಂಥ ಸೊಸೆ ಇರಬೇಕು ಆ ಥರ ಇದ್ದಾಳೆ. ಆ ಥರದೊಳಗೆ ಈ ಥರ ತಂಗಿ, ಈ ಥರ ತಂಗಿಗೆ ಒಳ್ಳೆ ಹುಡುಗ ಸಿಗಬೇಕಲ್ವಾ ಅಂತ ಮಾತಾಡ್ಕೊತ ಇರ್ತಾರೆ. ಹೌದು ರೀ, ನನಗೆ ಆದರೆ ಅನಿಕತ್ ಮೇಲೆ ನಂಗೆ ನಂಬಿಕೆನೇ ಇಲ್ಲ, ಅಕಸ್ಮಾತ್ ಏನಾದ್ರೂ ಅವಳು ತುಂಬ ಕಷ್ಟಪಟ್ಟರೆ, ಇವನು ಏನಾದರೂ ಮಾಡಿಬಿಟ್ರೆ ನಂಗೆ ಫುಲ್ಲು ಟೆನ್ಷನ್ ಆಗ್ತಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಫುಲ್ಲು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆಗೆ ಅನಿಕೇತ್ ಬರ್ತಾನೆ. ಅನಿಕೇತ್ ಬಂದು ನೋಡ್ತಾನೆ ಫೋನಲ್ಲಿ ಏನು 60-70 ಕಾಲ್ ಬಂದಿರುತ್ತೆ. ಇದೆಲ್ಲ ಯಾರು ಮಾಡಿರೋದು ಇಷ್ಟೊಂದು ಕಾಲ್ನ, ನಂಗೆ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ವಲ್ಲ, ಈ ಫೋನ್ ಇಷ್ಟೊಂದು ಆನ್ ಆಗ್ತಿದೆಯಲ್ಲ ಅಂದ್ಕೊಂಡು ಕಾಲ್ ನೋಡ್ತಾ ಇರ್ತಾನೆ. ಈ ಕಡೆಗೆ ಶ್ಯಾಮ್ ಅವ್ರ ಅಪ್ಪಂಗೆ ಕಾಲ್ ಬರುತ್ತೆ. ನೋಡಿ ನನಗಿಲ್ಲ ಸ್ವಲ್ಪ ಪೆಟ್ರೋಲ್ ಕಾಲ್ ಹೋಗುತ್ತೆ, ತಂದುಕೊಡ್ತೀರಾ ಈ ಅಡ್ರೆಸ್ಗೆ ಅಂತ. ನೋಡಪ್ಪ ನನ್ನ ಅಡ್ರೆಸ್ಸು ಬಂದುಬಿಟ್ರೆ ನನ್ನ ಹೆಂಡತಿ ಮಕ್ಕಳನ್ನೇ ಮರ್ತ್ಕೊಬಿಡ್ತೀನಿ, ಅಷ್ಟು ಕನ್ಫ್ಯೂಸ್ ಆಗಿ ಹೋಗ್ತೀನಿ ಅಂತ ಅವರು ಕೂಡ ಮಾತಾಡ್ತಾ ಇರ್ತಾರೆ. ಈ ಕಡೆ ಶ್ಯಾಮ್ ಕವಿತೆ ಬರ್ಕೊಂಡು ಬರ್ತಿರ್ಬೇಕಾದ್ರೆ ಈ ಅನಿಕೇತ್ ನೋಡ್ತಾನೆ. ಈ ಅನಿಕೇತನು ಫುಲ್ಲು ಟೆನ್ಷನ್ ಆಗಿದ್ದಾನಲ್ಲ ಅಂದ್ಕೊಂಡು ಅನಿಕೇತ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಅವಾಗ ಅನಿಕೇತ್ ತೆಗೆದು ನೋಡ್ತಾನೆ, ಅವಳು ಗರ್ಲ್ಫ್ರೆಂಡ್ ಲೀಸ್ಟ್ಗಳು ನಂಬರ್ಗಳು, ಏನು ಗರ್ಲ್ಫ್ರೆಂಡ್ ಒಬ್ಬರಾದ್ಮೇಲೆ ಒಬ್ಬರು ಕಾಲ್ ಮಾಡಿ ಮಡಗಿರ್ತಾರೆ. ಅವಾಗ ಫುಲ್ಲು ಕನ್ಫ್ಯೂಸ್ ಆಗೋಗ್ತಾನೆ. ಕಾಲ್ ಮೇಲೆ ಕಾಲ್ ಬರ್ತಾನೆ ಇರ್ತಾರೆ. ಹಾ ಬೇಬಿ, ನನ್ನ ಹತ್ರ ಮಾಡಿಲ್ಲ ಬೇಬಿ ಅಂತ ಹೇಳ್ತಿರ್ತಾರೆ. ಆದರೆ ಇವ್ರು ಏನು ಮಾಡಿರ್ತಾರೆ ಅಂದರೆ ವೈಷ್ಣವಿ ಮತ್ತು ಇವ್ರನ್ನ ಫೋಟೋ ಹಾಕ್ಬಿಟ್ಟು ಎಂಗೇಜ್ಮೆಂಟ್ ನಡೀತಿದೆ ಅಂತ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಆ ಪೋಸ್ಟಿಂಗ್ ನೋಡಿಕೊಂಡು ಎಲ್ಲ ಗರ್ಲ್ ಫ್ರೆಂಡ್ ಅವರು ಕ್ಲಾಸ್ ತೊಗೊಂಡಿದ್ದಾರೆ. ಇಲ್ಲ ಬೇಬಿ, ನಾನು ಸ್ವಲ್ಪ ಅರ್ಥ ಮಾಡ್ಕೊ, ಒಂದು 10 ನಿಮಿಷ ಕಾಲ್ ಮಾಡಿದೆ, ಇಲ್ಲ ಬೇಬಿ ಆ ಥರ ಬೇಬಿ ಈ ಥರ ಬೇಬಿ ಅಂದ್ಕೊಂಡು ಫುಲ್ ನೈಸ್ ಮಾಡಿಕೊಂಡು ಹುಡುಗಿರು ಕಾಲ್ ಕಟ್ ಮಾಡ್ಕೊಂಡಿರ್ತಾನೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಏನಪ್ಪ ಈ ಥರ ಮಾತಾಡ್ತಿದ್ದಾರಲ್ಲ, ಏನಾಗ್ತಿದೆ ಅಂತ ಹೇಳಿಬಿಟ್ಟು ಅವ್ರ ತಂಗಿ ಬೇರೆ, ಅಣ್ಣ ನಿನ್ನ ಫೋನ್ ಬ್ಯುಸಿ ಬರ್ತಿದೆ ಅಂತೆ, ಇಲ್ಲಿ ಫೋನ್ ಬಂದಿದೆ ತಗೋ ಅಂತ ಹೇಳಿಬಿಟ್ಟು ಫೋನು ಕೂಡ ಕೊಟ್ಬಿಟ್ಟು ಹೋಗ್ತಾಳೆ. ಇದೇನಪ್ಪ ಈ ಥರ ಆಗ್ತಿದೆಯಲ್ಲ ಅಂದ್ಕೊಂಡು ಫುಲ್ಲು ಯೋಚನೆ ಮಾಡ್ತಿರ್ತಾರೆ ಎಲ್ಲರೂ ಕೂಡ. ಈ ಕಡೆಗೆ ಶ್ಯಾಮರ ಅಪ್ಪನೂ ಕೂಡ ಅವ್ರ ಅಮ್ಮಂಗೆ ಅಂದರೆ ಅನಿಕೇತ್ ಅವ್ರ ಅಮ್ಮಂಗೆ ಹೇಳ್ತಿರ್ತಾರೆ, ಏನು ವೈಷ್ಣವಿ ಜೊತೆ ಮಾತಾಡ್ತಿದ್ದಾನ, ಇಲ್ಲ ಕಾಲರ್ ಹಿಸ್ಟ್ರಿ ಮಾಡ್ಕೊತಿದ್ದಾನ, ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ ನಿನ್ನ ಮಗನ ಕತೆ ಅಂದ್ಕೊಂಡು ಕೂಡ ಹೇಳ್ತಿರ್ತಾರೆ. ಅದಕ್ಕೆ ಅವಳು ಕೂಡ ಅಬ್ಸರ್ವ್ ಮಾಡ್ತಿರ್ತಾಳೆ. ಸರಿ ಬೇಬಿ, ನಾನು ಆಮೇಲಿಂದ ಮಾಡ್ತೀನಿ, ಒಂದು 10 ನಿಮಿಷ ಅಂದ್ಬಿಟ್ಟು ಹೊರಗಡೆ ಬಂದೇ ಬಿಡ್ತಾನೆ. ಹೊರಗಡೆ ಬಂದು ನೋಡ್ತಾನೆ, ಹೊರಗಡೆಲ್ಲೂ ಕೂಡ ಪಚಿತಿಯ ಒಂದು ಈ ಯಾವ್ಯಾವ ಗರ್ಲ್ ಫ್ರೆಂಡ್ ಅಪ್ಪ, ಇವ್ರು ಯಾರ್ಯಾರಪ್ಪ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಫುಲ್ಲು ಟೆನ್ಷನಲ್ಲಿ ಯೋಚನೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಮಾಡ್ತೀನಿ, ಈಗ ಕಾಲ್ ಮಾಡ್ತೀನಿ, ಈಗ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಆದರೆ ಶ್ಯಾಮ್ ಇರ್ತಾನಲ್ಲ, ಆ ಶ್ಯಾಮು
ಗೌರಿ ಹೋಗ್ತಾನೆ. ಗೌರಿ ಹೋಗ್ಬಿಟ್ಟು ಹೇಳ್ತಾನೆ, ನೋಡು ಅಲ್ಲಿ ನೋಡು ಅನಿಕೇತನ ಪರಿಸ್ಥಿತಿ ನಂಗೆ ಒಂದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಾವು ಅಂದ್ಕೊಂಡಿದ್ದೊಂದು, ಆದರೆ ಅಲ್ಲಿ ನಡೀತಾ ಇರೋದೇ ಬೇರೆ. ನಾವು ಮೋನಿಕನ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಆ ಥರ ಮಾಡಿದ್ವಿ. ಆದರೆ ಅವನಿಗೆ ಗರ್ಲ್ ಫ್ರೆಂಡ್ ಲಿಸ್ಟೇ ಇದೆ. ಯಾರ್ಯಾರು ಅಂತ ನಮಗೆ ಒಂದು ಗೊತ್ತಾಗ್ತಿಲ್ಲ. ಬಾಯ್ಲಿ ನೋಡು ಬಾಯ್ಲಿ ಅಂದ್ಬಿಟ್ಟು ಗೌರಿನ ಹೊರಗಡೆ ಕರ್ಕೊಬರ್ತಾರೆ. ಈ ಕಡೆಗೆ ಮೋನಿಕ ಅವ್ರ ಮನೇಲಿ ಅವ್ನಿಗೆ ಮದುವೆ ಮಾಡಿ ಕಳಿಸ್ಬೇಕು ಅಂತ ಮದುವೆ ಕಡೆಯಿಂದ ಅಂದರೆ ಗಂಡು ಬರ್ತಿದ್ದಾರೆ, ಬಿರ್ನೆ ರೆಡಿ ಆಗು ಅಂದ್ಬಿಟ್ಟು ಟಾರ್ಚರ್ ಕೊಡ್ತಿದ್ದಾರೆ. ಆದರೆ ಮೋನಿಕಾ ಒಪ್ಪೋದೇ ಇಲ್ಲ. ಇಲ್ಲ ಅಮ್ಮ, ನನಗೆ ಬೇಡಮ್ಮ ಈ ಮದುವೆ, ಅರ್ಥ ಮಾಡ್ಕೊಳಮ್ಮ ಅಂತ ಹೇಳ್ತಿರ್ತಾರೆ. ಆದರೂ ಕೂಡ ಅವ್ರ ಅಮ್ಮ ಕೇಳೋದೇ ಇಲ್ಲ. ಅಮ್ಮ ನೀನು ಮೊದಲಿನಂಥ ಅಮ್ಮ ಆಗಬೇಕಮ್ಮ, ನನಗೆ ನೀನು ಮೊದಲಿನಂತೇಳಿ ಇರಬೇಕು ಕಣಮ್ಮ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವಳು ಕೂಡ ಕೇಳೋದೇ ಇಲ್ಲ. ನಾನು ತೋರಿಸಿರೋ ಹುಡುಗನ ನೀನು ಮದುವೆ ಆಗಬೇಕು ಅಷ್ಟೇ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಸರಿ ಅಂತ ಒಪ್ಕೊತಾರೆ. ಈ ಕಡೆಗೆ ಗೌರಿ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ. ಅಂದರೆ ಅನಿಕೇತ್ಗೆ ಕಾಲ್ ಮಾಡಿಬಿಟ್ಟು, ಹೇಳು ಬೇಬಿ, ಏನು ಬೇಬಿ ಅಂತ, ಏನು ನೀನು ಮಾಡ್ತಿರೋದು, ನೀನು ಏನು ಪೋಸ್ಟ್ ಮಾಡಿರೋದು, ನನ್ನ ಜೊತೆ ತಿರುಗಾಡ್ಬಿಟ್ಟು ನೀನು ಆರಾಮಾಗಿ ಅವಳನ್ನ ಮದುವೆ ಆಗ್ತಿದ್ಯಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲ ಬೇಬಿ, ನಾನು ನಿನ್ನೆ ಮದುವೆ ಆಗೋದು, ಎಲ್ಲಿದೆಯಾ ಹೇಳು ಅಂತ ಹೇಳ್ತಾರೆ. ಎಲ್ಲಿದ್ದೀನಿ, ನಿಮ್ಮ ಮನೆ ಮುಂದೆನೇ ಇದ್ದೀನಿ ಬಾ ಅಂತ ಕರೀತಾರೆ. ಅವಾಗ ಅಲ್ಲಿಗೆ ಹೋಗ್ತಾನೆ. ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದೆ, ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿನ ಅಂತ ಹೇಳ್ತಾರೆ. ಬಾ ನಾವು ಹೊರಗಡೆ ಮಾತಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಈಗ ಗೌರಿನ ಮತ್ತು ಶ್ಯಾಮ್ ಇವ್ರು ಅಬ್ಸರ್ವ್ ಮಾಡಿಕೊಂಡು, ಇವನು ಏನೋ ಮಾಡ್ತಿದ್ದಾನೆ, ಇವನಿಗೆ ಗರ್ಲ್ ಫ್ರೆಂಡ್ ಲಿಸ್ಟೇ ಇದೆ, ಇಲ್ಲ ಇವನು ಸರಿಯಾಗಿ ನಾವು ಬುದ್ಧಿ ಕಳಿಸ್ಬೇಕು ಅಂದ್ಕೊಂಡು ಫಾಲೋ ಮಾಡೋಣ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆ ಫಾಲೋ ಮಾಡಿಬಿಟ್ಟು ಈ ಅನಿಕೇತ್ ಏನೇನೋ ಅವಳು ತಲೆಗೆ ತುಂಬಿಟ್ಟು, ನೋಡು ಅರ್ಥ ಮಾಡ್ಕೊ, ನಾನು ನಿನ್ನ ಜೊತೆ ಬ್ರೇಕಪ್ ಆಗಲೇಬೇಕು, ನಮ್ಮ ಮನೆಯವರೆಲ್ಲ ನೋಡಿಕೊಂಡು ಡಿಸೈಡ್ ಮಾಡಿದ್ದಾರೆ, ಆ ಹುಡುಗಿನೇ ನಾನು ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಆ ಹುಡುಗಿಗೆ ಬ್ರೇಕಪ್ ಮಾಡಿಬಿಡ್ತಾನೆ. ಆ ಹುಡುಗಿ ಹಳ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಗೌರಿ ಮತ್ತು ಶ್ಯಾಮ್ ಬರ್ತಾರೆ. ನೀವಿಬ್ಬರು ಸುತ್ತಾಡಿರೋದು, ಅಕಸ್ಮಾತ್ ಕಾಲ್ ಹಿಸ್ಟ್ರಿ ಏನಾದರೂ ಇದ್ದರೆ ಸಾಕ್ಷಿ ಸಮೇತ ನಿರೂಪಿಸಬೇಕು, ನನಗೆ ಸಾಕ್ಷಿ ಬೇಕು, ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಸಾಕ್ಷಿ ಏನೂ ಇಲ್ಲ ಅಂದ್ಕೊಂಡು ಫುಲ್ಲು ಯೋಚನೆ ಮಾಡ್ತಿರ್ತಾರೆ. ಈ ಕಡೆಗೆ ಮೋನಿಕಂಗೆ ನೋಡಿದ್ರೆ ಒಳ್ಳೆ ಸಂಬಂಧನ ಮದುವೆನೇ ಆಗಬೇಕು, ನೀನು ಆದಷ್ಟು ಬೇಗ ರೆಡಿ ಆಗು ಅಂತ ಹೇಳ್ಕೊಂಡು ಬೈತಾ ಇರ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ.